ನಮಸ್ಕಾರ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ. ಬ್ಯಾಂಕ್ ಖಾತೆ ಇರೋ ಪ್ರತಿಯೊಬ್ಬರಿಗೂ ಇದು ತುಂಬಾನೇ ಮುಖ್ಯವಾದ ಸುದ್ದಿ. ಯಾಕಂದ್ರೆ ಈ ಹೊಸ ನಿಯಮಗಳು ನಾವು ಬ್ಯಾಂಕಿಂಗ್ ಮಾಡೋ ರೀತಿಯನ್ನೇ ಪೂರ್ತಿಯಾಗಿ ಬದಲಾಯಿಸಲಿವೆ. ಈ ಸುದ್ದಿ ಕೇಳಿದ ತಕ್ಷಣ ಎಲ್ಲರ ತಲೆಯಲ್ಲೂ ಬರೋ ಮೊದಲ ಪ್ರಶ್ನೆನೇ ಇದು. ನಮ್ಮ ಬ್ಯಾಂಕ್ ಅಕೌಂಟ್ ಸೇಫ್ ಆಗಿದೆಯಾ? ನಾವು ಕಷ್ಟಪಟ್ಟು ದುಡಿದ ಹಣ ಸುರಕ್ಷಿತವಾಗಿದೆಯಾ? ಚಿಂತೆ ಬೇಡ. ಈ ಹೊಸ ನಿಯಮಗಳು ನಮ್ಮ ಹಣದ ಸುರಕ್ಷತೆಯನ್ನ ಹೇಗೆ ಇನ್ನಷ್ಟು ಜಾಸ್ತಿ ಮಾಡುತ್ತೆ ಅಂತ ಈ ವಿಶ್ಲೇಷಣೆಯಲ್ಲಿ ನೋಡೋಣ. ಹಾಗಿದ್ರೆ RBI ತರ್ತಿರೋ ಈ ಹೊಸ ರೂಲ್ಸ್ ತರಿ ಏನು? ಇದರಿಂದ ನಮ್ಮ ಮೇಲೆಲ್ಲ ಏನೆಲ್ಲ ಪರಿಣಾಮ ಆಗ್ಬಹುದು? ಬನ್ನಿ ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ. ನೋಡಿ, ಈ ಹೊಸ ನಿಯಮಗಳು ನಮ್ಮ ಡೈಲಿ ಫಿನಾನ್ಷಿಯಲ್ ಲೈಫ್ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಅಂದ್ರೆ ನಮ್ಮ ಹಣದ ಸೇಫ್ಟಿಯಿಂದ ಹಿಡಿದು ನಾವು ಪ್ರತಿದಿನ ಬಳಸೋ UPI ಟ್ರಾನ್ಸಾಕ್ಷನ್ಗಳು, ಆಟೋ ಡೆಬಿಟ್ ಅಲರ್ಟ್ಗಳು, ಡಿಜಿಟಲ್ ಪೇಮೆಂಟ್ಸ್, ಹೀಗೆ ಪ್ರತಿಯೊಂದರ ಮೇಲೂ ಇದರ ಎಫೆಕ್ಟ್ ಇರುತ್ತೆ. ಯಾಕೆ ಈ ಎಲ್ಲ ಬದಲಾವಣೆಗಳು ಅಂತ ಕೇಳಿದ್ರೆ ಉದ್ದೇಶ ಒಂದೇ: ಆನ್ಲೈನ್ ಟ್ರಾನ್ಸಾಕ್ಷನ್ಗಳನ್ನ ಪ್ರತಿಯೊಬ್ಬರಿಗೂ ಇನ್ನಷ್ಟು ಸೇಫ್ ಆಗಿ ಮಾಡೋದು. ಇದು ನಮ್ಮೆಲ್ಲರ ಹಿತದೃಷ್ಟಿಯಿಂದಲೇ RBI ತೆಗೆದುಕೊಂಡಿರೋ ಒಂದು ದೊಡ್ಡ ಹೆಜ್ಜೆ. ಸರಿ, ಇದೆಲ್ಲ ಕೇಳಕ್ ಚೆನ್ನಾಗಿದೆ. ಆದ್ರೆ ಒಬ್ಬ ಸಾಮಾನ್ಯ ಗ್ರಾಹಕನಾಗಿ ದಿನನಿತ್ಯದ ವಹಿವಾಟುಗಳಲ್ಲಿ ಏನು ಬದಲಾವಣೆ ಕಾಣಬಹುದು? ಇದು ನಮ್ಮ ಅಕೌಂಟ್ ಮೇಲೆ ನೇರವಾಗಿ ಹೇಗೆ ಪ್ರಭಾವ ಬೀರುತ್ತೆ? ಈಗ ಈ ಹೊಸ ರೂಲ್ಸ್ ನಮ್ಮ ಬ್ಯಾಂಕ್ ಖಾತೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ ಅನ್ನೋದನ್ನ ನೋಡೋಣ. ಅಂದ್ರೆ ಮುಂದಿನ ದಿನಗಳಲ್ಲಿ ಬ್ಯಾಂಕಿಂಗ್ ಮಾಡುವಾಗ ನಾವು ಏನನ್ನೆಲ್ಲ ಎದುರು ನೋಡ್ಬೋದು ಅಂತ ಅರ್ಥ ಮಾಡ್ಕೊಳ್ಳೋಣ. ಇದು ಕೇವಲ ಪೇಪರ್ ಮೇಲಿರೋ ರೂಲ್ಸ್ ಅಷ್ಟೇ ಅಲ್ಲ. ನಾವು ಮಾಡೋ ಸಣ್ಣ ಪುಟ್ಟ ಪೇಮೆಂಟಿಂದ ಹಿಡಿದು ದೊಡ್ಡ ಟ್ರಾನ್ಸಾಕ್ಷನ್ವರೆಗೂ ಇದರ ನೇರ ಪರಿಣಾಮವನ್ನ ನಾವು ಪ್ರತಿದಿನ ಅನುಭವಿಸಲಿದ್ದೇವೆ. ನೋಡಿ, ಒಬ್ಬ ಕಸ್ಟಮರ್ ಆಗಿ ನಾವು ಗಮನಿಸಬಹುದಾದ ಅತಿ ದೊಡ್ಡ ಬದಲಾವಣೆ ಅಂದ್ರೆ ಇನ್ನು ಮುಂದೆ ಹೆಚ್ಚು ಸೆಕ್ಯೂರಿಟಿ ಚೆಕ್ಗಳು ಮತ್ತು ಹೆಚ್ಚು ಅಲರ್ಟ್ಸ್ಗಳು ಬರಲಿವೆ. ಯಾಕಂದ್ರೆ ನಮ್ಮ ಅನುಮತಿ ಇಲ್ಲದೆ ಏನಾದ್ರೂ ಟ್ರಾನ್ಸಾಕ್ಷನ್ ಆದ್ರೆ ಅದನ್ನ ತಕ್ಷಣವೇ ಪತ್ತೆ ಹಚ್ಚಿ ನಿಲ್ಸೋಕೆ ಇದು ಸಹಾಯ ಮಾಡುತ್ತೆ. ಇವತ್ತಿನ ದಿನಗಳಲ್ಲಿ UPI ಬಳಸದೇ ಇರೋರೇ ಇಲ್ಲ ಅನ್ಬೋದು ಅಲ್ವಾ? ಹಾಗಾದ್ರೆ ಕೋಟ್ಯಾಂತರ UPI ಬಳಕೆದಾರರಿಗೆ ಈ ಹೊಸ ನಿಯಮಗಳಿಂದ ಸಿಗ್ತಿರೋ ಆ ಬಿಗ್ ಅಪ್ಡೇಟ್ ಯಾವುದು? ಬನ್ನಿ ನೋಡೋಣ. UPI ಬಳಕೆದಾರರಿಗೆ ಬಂದಿರೋ ಈ ಪ್ರಮುಖ ಅಪ್ಡೇಟ್ನ ಪೂರ್ತಿ ಫೋಕಸ್ ಇರೋದೇ ಸೆಕ್ಯೂರಿಟಿ ಮೇಲೆ. ಅಂದ್ರೆ ಇನ್ನು ಮುಂದೆ ನಮ್ಮ UPI ಟ್ರಾನ್ಸಾಕ್ಷನ್ಗಳು ಹಿಂದಿಂದಗಿಂತಲೂ ಹೆಚ್ಚು ಸುರಕ್ಷಿತವಾಗಿರಲಿವೆ. UPI ಸೆಕ್ಯೂರಿಟಿ ಅಪ್ಡೇಟ್ ಅಂದ್ರೆ ಏನಪ್ಪಾ ಇದು ಅಂದ್ರೆ, ಇದು ಸುಮ್ಮನೆ ಆಪ್ನಲ್ಲಿ ಆಗೋ ಬದಲಾವಣೆ ಅಲ್ಲ. ಬದಲಾಗಿ ಆನ್ಲೈನ್ ಫ್ರಾಡ್ಗಳನ್ನ ತಡೆಯೋಕೆ RBI ಜಾರಿ ತಂದಿರೋ ಹೊಸ ನಿಯಮಾವಳಿಗಳು. ಇದರ ಅರ್ಥ ಇನ್ಮುಂದೆ ಪ್ರಮುಖ ವಹಿವಾಟುಗಳಿಗೆ ಬರೋ ಅಲರ್ಟ್ಗಳು ಕಡ್ಡಾಯವಾಗಿರುತ್ತೆ. ಯಾವುದೇ ಹೊಸ ರೂಲ್ ಬಂದ್ರೂ ಈ ಪ್ರಶ್ನೆ ಸಹಜವಾಗಿ ಬರುತ್ತೆ. ಈ ಹೊಸ ಸೆಕ್ಯೂರಿಟಿ ಫೀಚರ್ಗಳಿಗೆಲ್ಲ ಏನಾದರೂ ಎಕ್ಸ್ಟ್ರಾ ಚಾರ್ಜ್ ಹಾಕ್ತಾರಾ? ಅಥವಾ ಸುಮ್ನೆ ಅಲರ್ಟ್ ಮೆಸೇಜ್ಗಳ ಸಂಖ್ಯೆ ಜಾಸ್ತಿ ಆಗುತ್ತಾ? ಬನ್ನಿ ಈಗ ಹೊಸ ಚಾರ್ಜಸ್ ಮತ್ತೆ ಅಲರ್ಟ್ಸ್ ಬಗ್ಗೆ ಇರೋ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ನಿಜಕ್ಕೂ ಏನ್ ಕತೆ ಅಂತ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೋದು. ಮೊದ್ಲೆಲ್ಲ ಹೇಗಿತ್ತು ಅಂದ್ರೆ ನಮಗ್ ಬರ್ತಿದ್ದ ಅಲರ್ಟ್ಗಳು ಹೆಚ್ಚಾಗಿ ಆಪ್ಷನಲ್ ಆಗಿತ್ತು. ಆದ್ರೆ ಈಗ ಹಂಗಲ್ಲ. ನಿಮ್ಮ ಆಟೋ ಡೆಬಿಟ್ಗಳು ಮತ್ತೆ ಬೇರೆ ಇಂಪಾರ್ಟೆಂಟ್ ಟ್ರಾನ್ಸಾಕ್ಷನ್ಸ್ಗಳಿಗೆ ತಕ್ಷಣವೇ ಅಂದ್ರೆ ರಿಯಲ್ ಟೈಮಲ್ಲಿ ಕಡ್ಡಾಯವಾಗಿ ಅಲರ್ಟ್ಗಳು ಬರುತ್ತೆ. ಇದು ಬಹಳ ಮುಖ್ಯ. ಯಾಕಂದ್ರೆ ನಮ್ಮ ಗಮನಕ್ಕೆ ಬಾರದೆ ನಡೆಯೋ ವಹಿವಾಟನ್ನ ಕೆಲವೇ ಕ್ಷಣಗಳಲ್ಲಿ ತಡೆಯೋಕೆ ಇದು ಅವಕಾಶ ಕೊಡುತ್ತೆ. ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗಿರಲಿ: RBIನ ಗಮನ ಇರೋದು ಪೂರ್ತಿಯಾಗಿ ಗ್ರಾಹಕರ ಜಾಗೃತಿ ಮತ್ತೆ ಅವರ ಹಣದ ಭದ್ರತೆ ಮೇಲೆ. ಯಾವುದೇ ಹೊಸ ರೀತಿಯ ಸರ್ವಿಸ್ ಚಾರ್ಜ್ ಹಾಕೋದು ಇದರ ಉದ್ದೇಶ ಖಂಡಿತ ಅಲ್ಲ. ಸರಿ, ಇಷ್ಟೆಲ್ಲ ಬದಲಾವಣೆಗಳಾಗ್ತಿದೆ. ಹಾಗಾದ್ರೆ ಕಸ್ಟಮರ್ಸ್ ಆಗಿ ನಮ್ಮ ಜವಾಬ್ದಾರಿ ಏನು? ನಮ್ಮ ಹಣವನ್ನ ಸೇಫ್ ಆಗಿ ಇಟ್ಕೊಳ್ಳೋಕೆ ನಾವು ಈಗ ಏನ್ ಮಾಡಬೇಕು? ಈಗ ನಾವು ಈ ವಿಶ್ಲೇಷಣೆಯ ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಗ್ರಾಹಕರಾದ ನಾವು ತೆಗೆದುಕೊಳ್ಳಬೇಕಾದ ಸ್ಟೆಪ್ಸ್ ಏನು? ಇಲ್ಲಿದೆ ನೋಡಿ, ಒಂದು ಸಿಂಪಲ್ ಆಕ್ಷನ್ ಪ್ಲಾನ್. ಕೇವಲ 3 ಸರಳ ಆದರೆ ತುಂಬಾನೇ ಪವರ್ಫುಲ್ ಸ್ಟೆಪ್ಸ್. ಮೊದಲನೇದು, ಬ್ಯಾಂಕ್ನಿಂದ ಬರೋ ಪ್ರತಿಯೊಂದು ಅಲರ್ಟ್ ಅನ್ನು ಗಮನವಿಟ್ಟು ಓದಿ. ಎರಡನೇದು, ನಮಗೆ ಗೊತ್ತಿಲ್ಲದೆ ಆಕ್ಟಿವೇಟ್ ಆಗಿರೋ ಅಥವಾ ಬೇಡವಾದ ಆಟೋ ಡೆಬಿಟ್ಗಳನ್ನ ಒಂದೇ ಪರಿಶೀಲಿಸಿ, ಬೇಕಾದರೆ ಕ್ಯಾನ್ಸಲ್ ಮಾಡಿ. ಮತ್ತು ಮೂರನೇದು, ನಿಮ್ಮ UPI ಮತ್ತು ಬ್ಯಾಂಕಿಂಗ್ ಆ್ಯಪ್ಗಳನ್ನ ಯಾವಾಗಲೂ ಲೇಟೆಸ್ಟ್ ವರ್ಷನ್ಗೆ ಅಪ್ಡೇಟ್ ಮಾಡಿ. ಒಂದು ರೀತಿ ಹೇಳಬೇಕಂದ್ರೆ ನಮ್ಮ ಫೋನೇ ಈಗ ನಮ್ಮ ಹಣದ ಮೊದಲ ರಕ್ಷಣೆ.